ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು 4 ಚಾನಲ್. ಇವತ್ತೊಂದು ಈಸಿಯಾಗಿ ಬೆಣ್ಣೆ ಚಕ್ಲಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಬೆಣ್ಣೆ ಚಕ್ಲಿ ಅನ್ಬೋದು, ವೈಟ್ ಚಕ್ಲಿ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಬೋಂಡ ವಡೆಗಳಿಗಿಂತ ದಿಢೀರಂತ ಯಾರಾದರೂ ಬಂದರೆ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ನಾನು ಈ ಕಪ್ಪಲ್ಲಿ 3 ಕಪ್ಪು ನೀರು ತಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಮಾಡ್ಕೋಬೋದು. ನಾನು ಇದರಲ್ಲಿ ಒಂದು 15 ಚಕ್ಲಿ ಆಗೋಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಅಜ್ವಾಯಿನ ತಗೊಂಡಿದ್ದೀನಿ 1 ಟೀ ಸ್ಪೂನಷ್ಟು. ಓಂ ಕಾಳು ಅಂತೀವಲ್ಲ ಅದು. ಸೋಂಪು ಹಾಗೂ ಜೀರಿಗೆ ಸ್ವಲ್ಪನ ತಗೊಂಡಿದ್ದೀನಿ. ಸೋಂಪು ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಬೆಣ್ಣೆನ 3 ಕಪ್ಪಿಗೆ 1 ಟೀ ಸ್ಪೂನ್ ಆಗೋಷ್ಟು ಬೆಣ್ಣೆ ತಗೊಂಡಿದ್ದೀನಿ. ಬೆಣ್ಣೆನಾರು ತೊಗೋಬೋದು ನೀವು, ಇಲ್ಲ ತುಪ್ಪ, ಎಣ್ಣೆ ಯಾವುದಾದ್ರು ತೊಗೋಬೋದು, ಕ್ರಿಸ್ಪಿಗೆ ಅಷ್ಟೇ. ನೋಡಿ, ಇದರಲ್ಲಿ 3/4 ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. 3 ಕಪ್ ನೀರಿಗೆ 3/4 ಕಪ್ ಚಿರೋಟಿ ರವೆ ಹಾಗೂ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಹೊಂದಿಸ್ಕೋಬೇಕಾಗತ್ತೆ. ಹೊಂದಿಸ್ಕೊಳ್ಳೋದು, ಕೂಡಿಸ್ಕೊಳ್ಳೋದು, ಮಿಕ್ಸ್ ಮಾಡೋದು ಎಲ್ಲ ನಮ್ಮ ಆಡು ಭಾಷೆಗಳು. ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ಚಿರೋಟಿ ರವೆನೋ ಅಕ್ಕಿ ಹಿಟ್ಟನ್ನು ಕ್ಲೀನಾಗಿ ಹೊಂದ್ಕೋಬೇಕು. ಸ್ವಲ್ಪ ಹಿಟ್ಟು ಬೇಕು ಅಂತಂದ್ರೂ ನೀವು ಸೇರಿಸ್ಕೋಬೋದು. ಸಾಕಾಗಿದೆ, ಇದು ಕರೆಕ್ಟ್ ಅಳತೆ ಇದೆ. ಏನು ಜಾಸ್ತಿ ಆಗಿಲ್ಲ, ಕಮ್ಮಿನೂ ಆಗಿಲ್ಲ. ಒಂದು ದೊಡ್ಡ ಪಾತ್ರೆಗೆ ಈ ಥರ ತಗೊಂಡು ಕ್ಲೀನಾಗಿ ನಾದ್ಕೋಬೇಕಾಗುತ್ತೆ. ಬಿಸಿಲೇ ನಾದ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಆರಿದ ಮೇಲೆ ನಾದಿದ್ರೆ ಅಷ್ಟೊಂದು ಇದಾಗಲ್ಲ. ಬಿಸಿಲೇ ನೋಡಿ, ಸ್ವಲ್ಪನೂ ಏನು ಹಿಟ್ಟು ಜಾಸ್ತಿ ಕಮ್ಮಿ ಅಂತ ಏನು ಅನ್ನಿಸ್ತಾ ಇಲ್ಲ, ಸರಿ ಬಂದಿದೆ ಇದು. ಇದಕ್ಕೆ ಮೇಲ್ಗಡೆ 1 ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತಿದ್ದೀನಿ. ಏಕಂತಂದರೆ ಚಕ್ಲಿ ಮಾಡೋ ಒರಳಿಗೆ ತಾಗಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ಒಂದು ಅರ್ಧ ಟೀ ಸ್ಪೂನು, 1 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ಎಣ್ಣೆನಾರು ಹಾಕ್ಕೊಳ್ಳಿ ಮೇಲ್ಗಡೆಯಿಂದ ಅಷ್ಟೇ. ಹಿಟ್ಟು ಕೈಗೆ ಅಂಟಬಾರ್ದು, ಚಕ್ಲಿ ಒರಳಿಗೆ ಅಂಟಬಾರ್ದು ಅಂತ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಮೇಲ್ಗಡೆ ಮಾತ್ರ ಇದು ಮಾಡಿಕೊಂಡು ಚಕ್ಲಿ ಒರಳಿಗೆ ಹಾಕಿ ಈಗ ಚಕ್ಲಿನ ಬಿಡ್ತಾ ಬಂದರೆ ಎಲ್ಲೂ ಸಹ ಕಟ್ಟಾಗೋದಾಗಲಿ ಏನೂ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ ಚಕ್ಲಿ ಇದು. ಚಕ್ಲಿಗಳಲ್ಲಿ ನಾನಾ ರೀತಿ ಇದೆ, ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ಥರ ಒಂದು ಚಕ್ಲಿ ಒರಳು ತಗೊಂಡು, ಈ ಥರ ಚಕ್ಲಿ ಬಿಲ್ಲೆ ತಗೊಂಡು ಅದಕ್ಕೆ ಎಷ್ಟು ಹಿಡಿಯುತ್ತೆ ಈ ಒರಳಿಗೆ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಚಕ್ಲಿನ ಮಾಡ್ಕೊಂಡು ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಇದು ಇಷ್ಟು ತಗೊಂಡಿದ್ದೀನಿ, ಇನ್ನೂ ಹಿಡಿಸುತ್ತೆ. ತುಪ್ಪ ಸ್ವಲ್ಪ ಯಾಕೆ ಹಾಕ್ಕೊಂಡೆ ಅಂದರೆ ಚಕ್ಲಿ ಒರಳಿಗೆ ತಾಗಬಾರ್ದು ಸೈಡಲ್ಲೆಲ್ಲ ಅಂತ ಅಷ್ಟೇ. ಎಣ್ಣೆ ಬೇಕಾದ್ರೂ ಸವರ್ಕೋಬೋದು ಚಕ್ಲಿ ಒರಳಿಗೆ. ಇಲ್ಲ, ಹಿಟ್ಟು ಚೆನ್ನಾಗಿ ಇದಾಗಿದೆ, ಇದು ನಾವು ಅಂಟೋದಿಲ್ಲ, ಚೆನ್ನಾಗಿ ಕೂಡ್ಕೊಂಡಿದೆ. ನೋಡಿ, ಈ ಥರ ಚಕ್ಲಿ ಒರಳಿ ನಿಮ್ಮ ಮನೇಲಿ ಯಾವ ಥರ ಇದೆ ಅದರಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್. ಈಸಿಯಾಗಿ 10 ನಿಮಿಷದಲ್ಲಿ ಆಗೋಗುತ್ತೆ. ದಿಢೀರಂತ ಮಾಡ್ಕೋಬೋದು. ನೋಡಿ, ಈಗ ಸ್ಟವ್ ಕಚ್ಕೊಂಡು ಬಾಣಲೆ ಇಟ್ಕೊಂಡು ಎಣ್ಣೆ ಕಾಯಿಗೆ ಇಟ್ಕೊಳ್ಳೋಣ. ಎಣ್ಣೆ ಕಾಯಿಷ್ಟೊಳಗೆ ನಾವು ಚಕ್ಲಿನ ಬಿಟ್ಕೊಳ್ತಾ ಬರ್ಬೋದು. ನೋಡಿ, ಈ ಥರ ಒಂದು ತಟ್ಟೆಯಲ್ಲಿ ಚಕ್ಲಿನ ಬಿಡ್ತಾ ಬರಬೇಕಾಗತ್ತೆ. ನೋಡಿ, ಎಲ್ಲೂ ಕಟ್ಟಾಗೋದಾಗಲಿ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿ ಮಾಡ್ಕೋಬೋದು. ಎಷ್ಟು ಸುತ್ತು ಬೇಕಾದ್ರೂ ಮಾಡ್ಕೋಬೋದು. 3 ಸುತ್ತು, 5 ಸುತ್ತು, 10 ಸುತ್ತು, ಎಷ್ಟು ಸುತ್ತು ಬೇಕಾದರೂ ನೀವು ಮಾಡ್ಕೋಬೋದು. ಸ್ವಲ್ಪನೂ ಕಟ್ಟಾಗೋದಿಲ್ಲ. ನೋಡಿ, ಎಳೆದ್ರೂ ಕಟ್ಟಾಗಲ್ಲ, ಏನಾಗಲ್ಲ. ತುಂಬ ಚೆನ್ನಾಗಿ ಟೇಸ್ಟು ಆಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಈ ಚಕ್ಲಿ. ಎಲ್ಲ ಚಕ್ಲಿಗಳಿಗಿಂತ ಈ ಥರ ಇದು ಒಂದು ಚಕ್ಲಿ, ರವೆ ಚಕ್ಲಿ ತುಂಬ ಈಸಿ, ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ನೋಡಿ, ಒಂದೊಂದನ್ನೇ ಬಿಟ್ಕೊಂಡು ಬರೋಣ. ಚೆನ್ನಾಗಿ ಎಣ್ಣೆ ಕಾದಿದೆ. ಕಾದ್ಮೇಲೆ ಹಾಕಿ, ಕಾಯೋದಕ್ಕಿಂತ ಮೊದಲು ಹಾಕ್ಲಿಕ್ಕೆ ಹೋಗಬೇಡಿ, ಎಣ್ಣೆ ಹೀರ್ಕೊಬಿಡುತ್ತೆ ಚಕ್ಲಿ. ನೋಡಿ, ಈ ಥರ ಸ್ವಲ್ಪ ಬೆಂದ ನಂತರ ಇದನ್ನು ಮಗ್ಸ್ಬೇಕಾಗತ್ತೆ. ಬೇಯೋಷ್ಟರೊಳಗೆ ಇನ್ನೊಂದು ಇಬ್ಬೆ ನಾವು ಮಾಡ್ಕೊಳ್ಳೋಣ.
ನೋಡಿ ಮುಗಿದು ಕೊನೆಗೆ ಇಷ್ಟು ಉಳಿದ್ರೆ ನೋಡಿ ಈ ಥರ ಅಂಟ್ಕೊಂಡಿರುತ್ತೆ ಬಿಲ್ಲೆಗೆ. ಅದನ್ನೆಲ್ಲ ತಕ್ಕೊಂಡು ಮತ್ತೆ ನಾವು ಹಿಟ್ಟನ್ನು ಸೇರಿಸ್ಕೊಂಡು ಮಾಡ್ತಾ ಹೋಗಬೇಕಾಗುತ್ತೆ. ಎಲ್ಲ ಇತ್ತು ಅಂತಂದರೆ ಎಷ್ಟೊತ್ತಲ್ವ ಸ್ನೇಹಿತರೆ ಅಡುಗೆ ಮಾಡೋದು. ಅಂದರೆ ಥಿಂಗ್ಸ್ ಎಲ್ಲ ಇರಬೇಕು ಮನೇಲಿ, ದಿಢೀರಂತ ಬೇಗ ಮಾಡ್ಕೋಬೋದು. ಒಂದೊಂದನ್ನೇ ಈ ಥರ ಮಗ್ಚ್ತಾ ಬರಬೇಕಾಗುತ್ತೆ. ನೋಡಿ ಎರಡನೇ ಸುತ್ತಿಗೆ ಚಕ್ಲಿ ಈ ಥರ ಮಾಡಿಟ್ಕೊಂಡ್ರೆ ಅದು ಬೇಯೋಷ್ಟೊತ್ತಿಗೆ ಇನ್ನೊಂದು ಹಾಕೋಕ್ಕೆ ಸರಿಯಾಗುತ್ತೆ. ಫ್ರೆಂಡ್ಸ್, ನೀವು ಇದೇ ರೀತಿ ಚಕ್ಲಿನ ಮನೇಲಿ ಮಾಡ್ಕೊಳ್ಳಿ. ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನನ್ನ ರುಚಿ ಮಲೆನಾಡು 4 ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಹೊಸ ಹೊಸ ವೀಡಿಯೋಗಳಿಗೆ ರುಚಿ ಮಲೆನಾಡು 4 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಹೇಗೆ ಬಂದಿದೆ ನೋಡಿ ಫ್ರೆಂಡ್ಸ್, ನೀವು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.